ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ವ್ಲಾಗ್ ವಿಶೇಷ ಏನಂದರೆ ನಮ್ಮೂರಿನಲ್ಲಿ ಸ್ವಾತಿ ನಕ್ಷತ್ರದ ಪೂಜೆನೇ ಈ ವ್ಲಾಗ್ನ ವಿಶೇಷ. ಅಭಿಷೇಕ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟು ಆಮೇಲೆ ಅರಿಶಿಣದ ಅಲಂಕಾರನ ಮಾಡ್ತಾರೆ. ಸೊ ಅರಿಶಿಣದ ಅಲಂಕಾರ ಮಾಡಿದಾಗ ತುಪ್ಪದ ಬತ್ತಿನಲ್ಲಿ ಆರತಿನ ಮಾಡ್ತಾರೆ. ಸೊ ಆರತಿ ಬೆಳಕಿನಲ್ಲೇ ನಾವು ದೇವರನ್ನ ನಮಗೆ ತೋರಿಸ್ತಾರೆ. ನಿಜವಾಗ್ಲೂ ಎಷ್ಟು ಬೆಳಕಿನಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ದೇವರು ಯಪ್ಪ, ನೋಡ್ತಿದ್ರೇ ನಮ್ಗೆ ಎಷ್ಟೇ ಕಷ್ಟ ಅನಿಸಿದ್ರೂ ಮನಸ್ಸು ತುಂಬ ಅಗ್ರ ಆಗಬೇಕು ಆ ಥರ ಅಂತ ಅನಿಸುತ್ತೆ. ಹಾಗೆ ಆ ಅರಿಶಿಣನ ನಮಗೂ ಕೂಡ ಕೊಡ್ತಾರೆ. ಸ್ವಲ್ಪ ಅದನ್ನು ನಾವು ಮಕ್ಕಳಿಗೆ ಹಾಲ್ಗೆ ಹಾಕು ಕೂಡ ಕೊಡ್ಬೋದು. ಹಾಗೆ ಇಲ್ಲಿ ಬಳಸುವಂಥ ಅರಿಶಿಣ ಪ್ಯೂರ್ ಅರಿಶಿಣನೇ ಆಗಿರುತ್ತೆ, ಯಾವುದೇ ಕಲರಿಂಗ್ ಅರಿಶಿಣ ಆಗಿರಲ್ಲ. ಹಾಗೆ ನಾವು ಅರಿಶಿಣ ಎಲ್ಲ ಇಸ್ಕೊಂಡು ಮನೆಗೆ ಬಂದ್ವಿ. ಪೂಜೆ ಸ್ವಲ್ಪ ಲೇಟಾಗುತ್ತೆ ಅಂತ ಆಮೇಲೆ ಹೂವಿನ ಅಲಂಕಾರ ಎಲ್ಲ ಮಾಡ್ತಾರೆ. ಸೊ ಈ ಸಲ ಅಂತೂ ಹೂವಿನ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ಈಗಲೂ ಅಷ್ಟೇ ಮಹಾಮಂಗಳಾರತಿನ ತುಪ್ಪದ ಬತ್ತಿಗಳು 7 ಸ್ಟೆಪ್ಸು ಏನಿರುತ್ತಲ್ಲ ಅದರಲ್ಲಿ ತುಪ್ಪದ ಆರತಿನ ಮಾಡ್ತಾರೆ. ಆ ಬೆಳಕಿನಲ್ಲೇ ಕೂಡ ಫುಲ್ ಲೈಟ್ಸ್ ಆಫ್ ಮಾಡಿ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಅಂತ. ನೀವು ಕೂಡ ಯಾರ್ಯಾರು ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ, ಸೊ ನಿಮಗೂ ಕೂಡ ನರಸಿಂಹಸ್ವಾಮಿ ಒಳ್ಳೇದು ಮಾಡಲಿ. ದೇವ್ರನ್ನ ನೋಡ್ತಾ ಅಲ್ಲೇ ನೀವು ಕೂಡ ಕಣ್ಣು ತುಂಬ್ಕೊಳ್ಳಿ, ಮನಸ್ಸು ತುಂಬ್ಕೊಳ್ಳಿ. ನಿಮಗೂ ಕೂಡ ಲಕ್ಷ್ಮೀ ನರಸಿಂಹಸ್ವಾಮಿ ಒಳ್ಳೇದು ಮಾಡಲಿ. ಹಾಗೆ ಈ ದೇವಸ್ಥಾನಕ್ಕೆ ಮದುವೆ ಆಗದೇ ಇರೋರು, ಮಕ್ಕಳಿಲ್ಲದೆ ಇರೋರು ಅಥವಾ ಏನಾದರೂ ಒಂದು ಸಣ್ಣ ಪುಟ್ಟ ತೊಂದರೆ ಇರುವಂಥವ್ರು, ಆರೋಗ್ಯದಲ್ಲಿ ಏರುಪೇರು ಇರುವಂಥವ್ರು ಸುಮಾರು ಜನ ಈ ದೇವಸ್ಥಾನಕ್ಕೆ ಮಂಗಳವಾರ ಬಂದು ಪೂಜೆನ ಮಾಡಿಸ್ಕೊಂಡು ಹೋಗ್ತಾರೆ. ಅದು ಇದು ದಾನಗಳನ್ನ ಕೊಡ್ತಾರೆ. ನಿಜವಾಗ್ಲೂ ನಂಬಿರೋರ್ಗೆ ಯಾರಿಗೂ ದೇವರು ಕೈ ಬಿಡಲ್ಲ, ಅದಕ್ಕೆ ನಾನು ಕೂಡ ಸಾಕ್ಷಿನೇ. ಸೊ ಅಲ್ಲಿಂದ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಪಕ್ಕದಲ್ಲೇ ಪ್ರಸಾದನೂ ಕೂಡ ಕೊಡ್ತಾರೆ. ಸೊ ಪ್ರಸಾದನೂ ಕೂಡ ಅಷ್ಟೇ ಈ ಒಬ್ರಿಗೆ ಹೊಟ್ಟೆ ತುಂಬಬೇಕು ಅಷ್ಟು ಪ್ರಸಾದ ಕೊಡ್ತಾರೆ. ಸೊ ಪ್ರಸಾದದಲ್ಲೂ ಕೂಡ ತುಂಬ ವೆರೈಟೀಸೇ ಇರುತ್ತೆ. ನಮ್ಮೂರಿನ ದೇವಸ್ಥಾನದಲ್ಲಿ ಸಿಹಿ ಪೊಂಗಲೇ ಫೇಮಸ್ ಅಂತ ಹೇಳ್ಬೋದು. ಅಷ್ಟು ಸಖತ್ತಾಗಿ ಟೇಸ್ಟಿಯಾಗಿ ಹೆಲ್ದಿಯಾಗಿರುತ್ತೆ. ಆರ್ಗಾನಿಕ್ ಬೆಲ್ಲ ಹಾಕಿ ಮಾಡ್ತಾರೆ. ಸೊ ನಿಮಗೂ ಕೂಡ ನರಸಿಂಹಸ್ವಾಮಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಮಿನಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.